Hello everyone, All in One Bed Channel presents Instant Dosa. ಈ ಇನ್ಸ್ಟೆಂಟ್ ದೋಸೆ ಮಾಡೋದು ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರನೇ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಅಕಸ್ಮಾತ್ ನಿಮ್ಗೆ ಏನಾದರೂ ದೋಸೆ ತಿನ್ನಬೇಕು ಅಂತ ಅನಿಸಿದ್ರೆ ಇನ್ಸ್ಟೆಂಟಾಗಿ ಯಾವುದೇ ಅಕ್ಕಿ ಇಟ್ಬೇಡ, ಇನ್ಸ್ಟೆಂಟಾಗಿ ಈ ಥರ ದೋಸೆ ಮಾಡ್ಕೊಬೋದು. ತುಂಬ ಸಾಫ್ಟಿಯಾಗಿರುತ್ತೆ. ನೋಡಿ ಈ ಥರ ಕುಂಬಳಕಾಯಿ ಪಲ್ಯ ಅಥವಾ ಯಾವುದೇ ಪಲ್ಯದ ಜೊತೆ ಮತ್ತು ಕೆಂಪು ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು. ಬನ್ನಿ ಈಗ ಈ ಇನ್ಸ್ಟೆಂಟ್ ಸಾಫ್ಟ್ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಬೌಲ್ಗೆ 1 ಕಪ್ ಆಗೋಷ್ಟು ಅವಲಕ್ಕಿನ ವಾಶ್ ಮಾಡಬೇಕು. ನೋಡಿ ಈ ಥರ ವಾಶ್ ಮಾಡ್ಕೊಂಡಾದ್ಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ರವೆ ತೊಗೊಳ್ಳಿ. ರವೆ ಹಾಕಾದ್ಮೇಲೆ ಮೊಸರು ಅರ್ಧ ಕಪ್ ಆಗೋಷ್ಟು ಹಾಕೊಂಡಾದ್ಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ಮಿಕ್ಸ್ ಮಾಡಿಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ಇದನ್ನು ಈಗ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 10 ನಿಮಿಷದ ತನಕ ನೆನೆಯಕ್ಕೆ ಬಿಡಬೇಕು. ನೋಡಿ ಈ ಥರ ನೆಂದಿರಬೇಕದು. ನೋಡಿ ಈ ಥರ ಆಗಿರಬೇಕು. ಮತ್ತು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಸಾಫ್ಟಾಗಿ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಬೇಕಿಂಗ್ ಸೋಡಾ ಹಾಕ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು, ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಈಗ ಉಪ್ಪು ಹಾಕಿದ್ದೀವಿ, ಬೇಕಿಂಗ್ ಸೋಡಾ ಹಾಕಿದ್ದೀವಿ. ಈಗ ಇದು ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ನೋಡಿ ಇಷ್ಟಾದರೆ ಸಾಕು. ಇಷ್ಟ ಆದಮೇಲೆ ಇದನ್ನು ಒಂದು ಬೌಲ್ಗೆ ತಕ್ಕೋಬೇಕು. ತಗೊಂಡಾದ್ಮೇಲೆ ನೋಡಿ ಈ ಥರ ತಗೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನ್ಗೆ ದೋಸೆ ಹೇಗೆ ಹಾಕ್ಕೊತಿರೋ ಅಲ್ವಾ ಅದೇ ಥರ ಹಾಕ್ಕೋಬೇಕು. ನೀವು ಮಾಮೂಲಿ ದೋಸೆ ಥರ ಹಾಕೋಕೆ ಹೋಗಬೇಡಿ, ಸೆಟ್ ದೋಸೆ ಹೇಗೆ ಹಾಕ್ತಾರೆ ಅಲ್ವಾ ಆ ಥರ ಹಾಕ್ಕೋಬೇಕಾಗತ್ತೆ. ನೋಡಿ ಈ ಥರ ಹಾಕ್ಕೋಬೇಕು. ಮತ್ತು ಹಾಕ್ಕೊಂಡಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ 2 ಕಡೆಯೂ ನೀಟಾಗಿ ಸುಟ್ಕೋಬೇಕು. ಈ ಥರ ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಹಾಕ್ಕೊಂಡು ನಿಮಗೆ ಯಾವ್ದು ಕಂಫರ್ಟೇಬಲೋ ಅದನ್ನು ಹಾಕ್ಕೊಂಡು 2 ಕಡೆಯೂ ಕೂಡ ನೀಟಾಗಿ ಸುಟ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ತಾ ಇರೋ ಥರ ಒಂದು ಕಡೆ ಸುಟ್ಟಿದ್ದೀವಿ, ಇನ್ನೊಂದು ಕಡೆಯೂ ಕೂಡ ಅದೇ ಥರ ಸುಟ್ಕೋಬೇಕು. ನೋಡಿ ಈ ಥರ ಗೋಲ್ಡನ್ ಕಲರ್ ಫ್ರೈ ಆಗಿರಬೇಕದು. ನೋಡಿ ಈ ಕಡೆಯೂ ಕೂಡ ಈ ಥರ ಫ್ರೈ ಆಗಿದೆ. ಆದಮೇಲೆ ಸರ್ವ್ ಮಾಡ್ಕೊಳ್ಳಿ. ನೀವು ಯಾವುದ್ರ ಜೊತೆನಾದರೂ ತಿನ್ಬೋದು. ಪಲ್ಯ ನಾವಿಲ್ಲಿ ಕೆಂಪು ಚಟ್ನಿ ಮತ್ತು ಕುಂಬಳಕಾಯಿ ಪಲ್ಯ ಜೊತೆ ಸರ್ವ್ ಮಾಡಿದ್ದೀವಿ. ನೀವು ಏನು ಜೊತೆನಾದರೂ ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಸ್ಪಾಂಜಿಯಾಗಿರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.